ಇದು ವರ್ಕ್ ಬಗ್ಗೆ ಹೇಳಿ. ಇದು ಹೆಂಗ್ ರೆಡಿ ಮಾಡಿದ್ರಿ? ಯಾವ ತರ ವರ್ಕ್ ಇದು? ಯಾವ ತರ ವರ್ಕ್ ಇದು? ಇದು ರೋಜ್ವುಡ್ ಫ್ರೇಮು. ಅದರಲ್ಲಿ ಅವರು ಕಸ್ಟಮರ್ ಕೇಳಿದ್ರು ಏನಂತೇಳಿ, ಇಲ್ಲ ಅವರು ನಮ್ಮ ಹತ್ರ ಒಂದು ಪೇಂಟಿಂಗ್ ಇದೆ, ಇದು ಯಾವ ಥರ ಮಾಡೋಣ ಅಂತ ಕೇಳಿದರು. ಅದು ಔಟ್ ಸೈಡಿಂದ ಬಂದಿರೋಂಥ ಪೇಂಟಿಂಗು. ಬಟ್ ನಾವೇನು ಮಾಡಿದೀವಿ ಅಂದರೆ, ಅವ್ರಿಗೆ ಪೇಂಟಿಂಗ್ ತಂದಾದ್ಮೇಲೆ ನೋಡಿದಾಗ ತುಂಬ ರೋಲ್ ಮಾಡಿಕೊಂಡು ಅದು ತುಂಬ ರಿಂಕಲ್ಸು ಬಂದಿತ್ತು. ಅವಾಗ ಅವ್ರಿಗೆ ಅವ್ರು ಹೇಳಿದರು, ಸಜೆಸ್ಟ್ ಮಾಡಿ ಇದಕ್ಕೆ ಹೆಂಗೆ ಏನು ಮಾಡಬೇಕು ಹೇಳಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ತುಂಬ ಅವರು ಮನೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ಏನಂತ, ಇಲ್ಲ ನಮ್ಮಲ್ಲಿ ತುಂಬ ಹೈಟ್ ಇದೆ, ಅದು ವೆಯ್ಟ್ ಆಗಬಾರ್ದು, ಅದಕ್ಕೆ ಚೆನ್ನಾಗಿ ಬರೋ ಥರ ಮಾಡಿಕೊಡಿ ಅಂತ ಕೇಳಿದರು. ನಾನು ಅವ್ರಿಗೆ ಹೇಳಿದೆ, ಪೇಂಟಿಂಗನ್ನು ಸ್ಟ್ರೇಟ್ ಮಾಡಿನೂ ತೋರಿಸಿ ಅದು ರಿಂಕಲ್ಸ್ ಬರೋದ್ರಿಂದ ಅವ್ರಿಗೆ ಹೇಳಿದೆ, ಇಲ್ಲ ಸರ್ ನಾನು ಮಾಡಿಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಅದು ಏನು ಬಂದು ನಾನು ನೋಡ್ಕೋತೀನಿ ಅಂತ ಹೇಳಿದೆ ಕಸ್ಟಮರ್ಗೆ. ಅವರು ಓಕೆ ಅಂತ ಹೇಳಿದರು. ನಾನೇನು ಮಾಡಿದೆ, ಅವ್ರಿಗೆ ಫಸ್ಟು ಪೇಂಟಿಂಗ್ ತೊಗೊಂಬಂದು ನನ್ನ ಹತ್ರ ಸ್ಟ್ರೇಟನ್ನು ವರ್ಕ್ ಅದನ್ನು ಕರೆಕ್ಟಾಗಿ ರಿಂಕಲ್ಸ್ ಬರೋ ಥರ ಎಲ್ಲ ರಿಂಕಲ್ಸ್ ಎಲ್ಲ ಹೋಗೋ ಥರ ಎಲ್ಲ ಮಾಡಿ ಅದನ್ನು ಕ್ಲೀನ್ ಮಾಡಿ ಅವ್ರಿಗೊಂದು ಫೋಟೋನ ಕಳಿಸ್ದೆ. ಕಸ್ಟಮರ್ ನೋಡಿ ತುಂಬ ಖುಷಿ ಆದರು. ಆಮೇಲೆ ತಿರ್ಗಾ ಹೇಳಿದರು, ನಿಮಗೆ ಹೆಂಗೆ ಅನಿಸುತ್ತೋ ಆ ಥರ ನಂಗೆ ಪೇಂಟಿಂಗ್ ಮಾಡಿಕೊಡಿ ಅಂತ ಕೇಳಿದರು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ರೋಜ್ವುಡ್ ಫ್ರೇಮು ಮತ್ತು 3 ಇಂಚು ಫ್ರೇಮು, ಯಾಕಂದರೆ ತುಂಬ ಭಾರ ಇರೋದ್ರಿಂದ ವರ್ಕು ತುಂಬ ವೇಟ್ ಇದೆ, ಅದಕ್ಕೆ 3 ಇಂಚು ಫ್ರೇಮು ಮನಿ ಫ್ರೇಮ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇದು ನಾವು ಟ್ರೆಡಿಷ್ನಲ್ ವರ್ಕಿಗೆಲ್ಲನೂ ನಾವು ಈ ಫ್ರೇಮ್ಗಳು ಹಾಕ್ತೀವಿ. ಅವರು ಕೇಳಿದ್ರು ವೇಟ್ ಬರಬಾರ್ದು ಅಂತ ಹೇಳಿದ್ರಲ್ಲ, ನಾನು ಅಕ್ರಲಿಕ್ ಗ್ಲಾಸು ಆಮೇಲೆ ಇನ್ನೊಂದು ಇದಕ್ಕೆ ಮೌಂಟು ಈ ಸೈಜಿಗೆ ಬರ್ತಾ ಇರಲಿಲ್ಲ. ನಾನು ಅದನ್ನು ಡಬಲ್ ಫ್ರೇಮ್ ಥರ ಮಾಡ್ಕೊಂಡು ರಾ ಸಿಲ್ಕ್ ಬಟ್ಟೆ ಹಾಕಿ ಡಬಲ್ ಫ್ರೇಮ್ ಮಾಡಿ ಒಳಗಡೆ ವರ್ಕನ್ನು ರಿಂಕಲ್ಸ್ ಬರಬಾರ್ದು ಮೌಂಟ್ ಥರ ಪೇಸ್ಟ್ ಮಾಡಿ ಆಮೇಲೆ ಅದಕ್ಕೆ ವರ್ಕ್ ಫಿಕ್ಸ್ ಮಾಡಿ ಡಬಲ್ ಫ್ರೇಮ್ ಎಲ್ಲ ಹಾಕಿರೋದು ಇದಕ್ಕೆ. ಬಟ್ ರೋಜ್ವುಡ್ಡು ಅವ್ರಿಗೆ ಸಿಂಥೆಟಿಕ್ ಹಾಕ್ಲಾ ಅಥವಾ ರೋಜ್ವುಡ್ ಫ್ರೇಮ್ ಹಾಕ್ಲಾ ಅಂತ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ಸರ್ ನಮ್ಗೆ ಲೈಫ್ ಲಾಂಗ್ ಅಂತ ಇರಬೇಕು, ನಮಗೆ ಸ್ವಂತ ಮನೆ ಇರೋದ್ರಿಂದ ನಮಗೆ ಪರ್ಮನೆಂಟ್ ಇರಲಿ ಅಂತ ಹೇಳಿದ್ದಕ್ಕೆ ನಾವು ರೋಜ್ವುಡ್ಡನ್ನು ಹಾಕಿದ್ದೀವಿ. ಕಸ್ಟಮರು ಅವರು ತುಂಬ ಖುಷಿ ಆಗ್ಬಿಟ್ರು ಇದನ್ನು ವರ್ಕ್ ನೋಡಿ. ಅದರಿಂದ ಈ ವರ್ಕ್ ಮಾತ್ರ ಪಕ್ಕ ಫಿನಿಶಿಂಗ್ ಬಂದಿದೆ, ತುಂಬ ಕಸ್ಟಮರ್ ಖುಷಿ ಆಗವ್ರೆ ಮೇಡಮ್. ಅದೇ ಇದು ರೋಜ್ವುಡ್ ಫ್ರೇಮು, ಇದು ಮನಿ ಫ್ರೇಮ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಟ್ರೆಡಿಷ್ನಲ್ ವರ್ಕಿಗೆ ಎಲ್ಲನೂ ನಾವು ಇದನ್ನ ಹಾಕ್ತಾ ಇರೋದು. ಆಮೇಲೆ ಇದು ನಾನೇನು ಮಾಡಿದ್ದೀನಿ ಅಂದರೆ, ಈ ಥರ ರೋಜ್ವುಡ್ ಫ್ರೇಮ್ ಹಾಕಿ ಇಲ್ಲಿ ಒಳಗಡೆ ಇದು ಮೇಲ್ಗಡೆ ಬಂದು ಗ್ಲಾಸು ಅಕ್ರಲಿಕ್ ಗ್ಲಾಸು, ಇದು ರಾ ಸಿಲ್ಕ್ ಬಟ್ಟೆ, ಆಮೇಲೆ ಒಳಗಡೆ ಡಬಲ್ ಫ್ರೇಮ್ ಅಂತ ಹೇಳ್ತೀವಿ ಇದಕ್ಕೆ, ಒಳಗಡೆ ಬೀಡಿಂಗ್ ಹಾಕಿ ವರ್ಕಿಗೆ ಟಚ್ ಆಗಬಾರ್ದು ಅಂತೇಳಿ ಈ ಥರ ವರ್ಕ್ ನೋಡಿ ನೀವು ಯಾವುದ್ರಲ್ಲಿ ನೋಡ್ಬೋದು, ಒಂಚೂರು ಎಲ್ಲೂ ರಿಂಕಲ್ಸ್ ಇಲ್ಲ. ಆಮೇಲೆ ರಾ ಸಿಲ್ಕ್ ಬಟ್ಟೆ ಹಾಕಿರೋದು, ಫುಲ್ಲು ರಾ ಸಿಲ್ಕ್ ಬಟ್ಟೆ ಇದೆ. ಆಮೇಲೆ ಡಬಲ್ ಮೌಂಟಿಂಗ್ ಅಂತ ಹೇಳ್ತೀವಿ. ಇದು ಮೌಂಟ್ ಅಲ್ವಾ? ಇದು ಮೌಂಟ್ ಅಲ್ಲ. ಇದು ಮೌಂಟ್ ಯಾಕಲ್ಲ ಅಂತಂದ್ರೆ, ಈ ಸೈಜ್ ಮೌಂಟ್ ಸಿಗಲ್ಲ. ಇದು ಬರೋದು 4 ಅಡಿ ಮಾತ್ರ ಮೌಂಟ್ ಸಿಗುತ್ತೆ. ಇದು ಔಟ್ರ್ ಟು ಔಟ್ರ್ ಬಂದು 72 ಇಂಚು, ಆಮೇಲೆ 49 ಇಂಚು ಅಗಲ ಔಟ್ರ್ ಸೈಜ್. ಅಂದ್ರೆ ನೋಡಿ 4 ಅಡಿಗೆ ಒಂಚೂರು ಜಾಸ್ತಿ ಇದೆ, ಆಮೇಲೆ 4 ಅಡಿಗೆ 1 ಇಂಚ್ ಕಡಿಮೆ ಜಾಸ್ತಿ ಇದೆ. ಆಮೇಲೆ ಹೈಟಿಗೆ ಬಂದು 72 ಇಂಚು ಅಂದ್ರೆ 60 ಇಂಚಿಗೆ 5 ಅಡಿ, ಆಮೇಲೆ ಅದ್ರ 1 2 ಇಂಚ್ ಎಕ್ಸ್ಟ್ರಾ ಇದೆ ಔಟ್ರ್ ಟು ಔಟ್ರ್ ಫ್ರೇಮ್. ಇದೇನಂದ್ರೆ ವಾಟರ್ ಪ್ರೂಫ್ ಸೀಟು, ಅಕ್ರಲಿಕ್ ಗ್ಲಾಸು, ಆಮೇಲೆ ರಾ ಸಿಲ್ಕ್ ಬಟ್ಟೆ ಹಾಕಿ ಡಬಲ್ ಫ್ರೇಮ್ ಮಾಡಿರೋದು ಮೇಡಮ್. ಇದು ಒಂದು ಬೋರ್ಡಿಗೆ ಪೇಸ್ಟ್ ಮಾಡಿದ್ದೀನಿ ಅಂದ್ರೆ ಅದು ಸರಿಯಾಗಿ ಕುಂದ್ರುತ್ತಾ? ಅದು ಈಗ ಇದನ್ನು ಎಲ್ಲರೂ ಮಾಡ್ತಾರಂತೆ, ನಾವು ಮಾಡ್ತೀವಿ ಅಂತ ಎಲ್ಲರೂ ಮಾಡೋಕ್ಕಾಗಲ್ಲ, ಬಟ್ ಮಾಡ್ತಾರೆ ಇಲ್ಲ ಅಂತಲ್ಲ. ಅದಕ್ಕೆ ಅದ್ರ ಬಗ್ಗೆ ಗೊತ್ತಿರಬೇಕು. ಈಗ ಪೇಂಟಿಂಗ್ ಮಾಡೋದ್ರಿಂದ ಹೆಂಗೆ, ಈಗ ಒಂದು ಆರ್ಟಿಸ್ಟ್ಗೆ ಗೊತ್ತಿರುತ್ತೆ ಏನಂತ, ಪೇಂಟಿಂಗ್ ನಾನು ಇದೇ ಕಲರು ಇದೇ ಥರ ಮಿಕ್ಸ್ ಮಾಡಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದೇ ಥರನೇ ನನಗೆ ಫ್ರೇಮ್ ಮಾಡೋವನಿಗೆ ಗೊತ್ತಿರಬೇಕು, ಪೇಂಟಿಂಗ್ ಹಾಳಾಗತ್ತಾ ಅಥವಾ ಲೈಫಾಗಿ ಉಳಿಯುತ್ತಾ, ನಾವು ಯಾವ ಥರ ಮಾಡಬೇಕು ಅಂತ ಗೊತ್ತಿರಬೇಕು. ಅದರಿಂದ ಅವ್ರು ಕಸ್ಟಮರ್ ಹೇಳಿದರು, ಇಲ್ಲ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ, ನೀವು ಏನಾದರೂ ಮಾಡಿ ನನಗೆ ಪೇಂಟಿಂಗ್ಸ್ ಒಂದು ಕ್ಲೀನಾಗಿ ಬರಬೇಕು ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡಿದ್ದೀವಿ. ಬಟ್ ನನಗೆ ತುಂಬ ಓಕೆ ಆಗಿದೆ, ಕಸ್ಟಮರ್ಗೂ ಓಕೆ ಅಂತ ಹೇಳಿದ್ದಾರೆ. ಇನ್ನೇನು ಮನೆಗೆ ಹೋಗಿ ಡಿಸ್ಪ್ಲೇ ಮಾಡಿದ್ಮೇಲೆ ಇದ್ರ ತುಂಬ ಹೆಂಗೆ ಏನು ಅಂತ ಅವ್ರ ಕಡೆಯಿಂದ ಫ್ಯಾಮಿಲಿ ಮುಖಾಂತರ ನನಗೆ ರೆಸ್ಪಾನ್ಸ್ ಬಂದರೆ ಗೊತ್ತಾಗುತ್ತೆ. ಕಸ್ಟಮರ್ ಯಾವ ರೀತಿ ಅವರು ವರ್ಕ್ ಬೇಕು ನನಗೆ ಈ ರೀತಿ ಮಾಡ್ಕೊಡಿ ಅಂತ ಅಂದ್ರೂ ಆ ರೀತಿ ಮಾಡ್ಕೊಡ್ತೀವಿ. ಹೌದು, ಯಾಕಂದ್ರೆ ನಂದೇ ಮ್ಯಾನುಫ್ಯಾಕ್ಚರ್ ಅಂದ್ರೆ, ಈಗ ರೋಜ್ವುಡ್ ಫ್ರೇಮ್ ಎಲ್ಲ ನಾವೇ ಮಾಡೋದ್ರಿಂದ ಟೀಕ್ವುಡ್ ರೋಜ್ವುಡ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಅದರಿಂದ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ವರ್ಕ್ ಅನ್ನು ನಾವು ಮಾಡ್ಕೊಡ್ತೀವಿ. ಇದು ಕಸ್ಟಮರ್ ಇದೇ ರೀತಿ ಬೇಕು ಅಂತ ಕೇಳಿದ್ರಾ ನಿಮ್ಗೆ? ಹೌದು, ಕಸ್ಟಮರ್ಗೆ ಅದು ಗೊತ್ತಿರಲಿಲ್ಲ, ಅಂದ್ರೆ ಏನು ಮಾಡಬೇಕು, ಅದಕ್ಕೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಅವ್ರ ಮೈಂಡಲ್ಲಿ ಇರಲಿಲ್ಲ. ಬಟ್ ನಾವೇನು ಮಾಡ್ಕೊಂಡಿವಿ ಅಂದರೆ ಕಸ್ಟಮರ್ಗೆ ತೋರಿಸ್ಬೇಕು. ಫಸ್ಟ್ ಆಫ್ ಆಲ್ ಕಸ್ಟಮರ್ ಕೆಲವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಹೇಳ್ಬೇಕು, ಈ ಥರ ಬರುತ್ತೆ, ಈ ಥರ ಬೇಕು ಅಂತ.
ಈಗ ಮುಂಚೆನೂ ನನ್ನ ಹತ್ರ 2 ಮಾಡಿಸ್ಕೊಂಡಿದ್ರು. ಬಟ್ ಅವ್ರು ಸಿಂಥೆಟಿಕಲ್ ಚಿಕ್ಕ ವರ್ಕ್ ಇದ್ರೆ ಸಿಂಥೆಟಿಕಲ್ ಮಾಡಿಸ್ಕೊಂಡಿದ್ರು. ಬಟ್ ಅವ್ರಿಗೆ ದೊಡ್ಡ ಲೆಂತ್ ಇರೋದ್ರಿಂದ ಇದಲ್ಲದೆ ಇನ್ನೊಂದು ವರ್ಕ್ ಇದೆ. ಅದು ಹೊರಗಡೆ ಔಟ್ಸೈಡಲ್ಲಿ ಹೊರಗಡೆ ಫ್ರೇಮ್ ಇಟ್ಟಿದ್ದೀನಿ, ಅದು ಫ್ರೇಮ್ ರೆಡಿ ಇದೆ, ಒಂದು ವರ್ಕ್ ರೆಡಿ ಆಗ್ತಾ ಇದೆ. ಅದು ರೋಸ್ ವುಡ್ ಒಂದೇ ಸೈಜ್ ಅಲ್ಲ, ಹೈಟ್ಗೆಲ್ಲ ಒಂದೇ ಸೈಜು. ಅಗಲಕ್ಕೆ ಮಾತ್ರ ಒಂದು 23 ಇಂಚು ವರ್ಕ್ ಸೈಜ್ ಇದೆ. ಅಂದರೆ ಟೋಟಲ್ ಆಗಿ 23 ಅಂದರೆ ಅಲ್ಲೊಂದು 4 ಇಂಚು ಅಂದರೆ 26 ಇಂಚುವರೆಗೂ ಅಗಲ ಫ್ರೇಮ್ ಇರೋದು. ಹೈಟ್ ಬಂದು 72 ಇಂಚು ಹೈಟ್, ಸೇಮ್ ಸೈಜು. ಬಟ್ ಅಗಲಕ್ಕೆ ಮಾತ್ರ ಒಂಚೂರು ಕಡಿಮೆ ಆಗುತ್ತೆ, ಸೇಮ್ ಸೈಜು. ಅದು ಇದು ಹೇಳ್ತಾರೆ ಅದಕ್ಕೆ ಏನು ವರ್ಕು, ತಾಳಿಗೆರೆ ಅಂತ ಹೇಳ್ತಾರೆ. ಅದು ಸ್ಟಿಚ್ ಮಾಡಿ ಒದಿರ್ತಾರೆ. ಬಟ್ ಅದನ್ನ ಸ್ಟ್ರೇಟ್ ಆಗಿ ಅದನ್ನ ಪೇಸ್ಟ್ ಮಾಡಲಾರ್ದೆ ಅದನ್ನ ನೋಡ್ಕೊಂಡು ಮಾಡಬೇಕಷ್ಟೇ. ಇದು ತಾಳಿಗೆರೆ ಅಂತಂದ್ರೆ ಇಲ್ಲಿದಲ್ಲ, ಅದು ಔಟ್ ಸೈಡ್ ಇಂದ ಬಂದಿರುವಂತ ಪೇಂಟಿಂಗ್ ಇದು. ಇದು ಪೇಂಟಿಂಗು ಹೆಂಗಂತಂದ್ರೆ ಇದನ್ನ ಫಸ್ಟ್ ನಾವು ರಿಂಕಲ್ಸ್ ಹೋಗ್ಬೇಕಂದ್ರೆ 1 ದಿವಸ ನಾವು ಟೈಮ್ ತಗೊಂಡಿದೀವಿ. ಅಂದ್ರೆ ನಾವು ಈಗ ಮನೆಗೆ ಹೋಗ್ಬೇಕಾದ್ರೆ ಅದನ್ನ ಫೇಸ್ಟಿಂಗ್ ಮಾಡ್ಕೊಂಡು 1 ದಿವಸ ಇಟ್ಟು ಇವತ್ತು ಬೆಳಗಿಂದ ಸಾಯಂಕಾಲವರೆಗೂ ಫುಲ್ ಇದೇ ಕೆಲಸ ತಗೊಂಡಿವಿ. ಹೌದೌದು, ಯಾಕೆ ಇಲ್ಲ ಅಂದ್ರೆ ರಿಂಕಲ್ಸ್ ಬರುತ್ತೆ. ಇದು ತಂದಿರೋದ ರೋಲ್ ಮಾಡ್ಕೊಂಡ್ಬಂದು ತಂದಿರೋದು ಇದು. ಬಟ್ ಅದು ಏನಾಗಿದೆ ಅಂದ್ರೆ ಕ್ಲೀನ್ ಆಗಿ ಬಂದಿರಲಿಲ್ಲ, ರಿಂಕಲ್ಸ್ ಆಗ್ಬಿಟ್ಟಿತ್ತು. ಇವಾಗ ನೀವು ಪ್ರತಿಯೊಂದು ನೋಡ್ಬೋದು, ಒಂದು ಮೌಂಟ್ ಹಾಕಿದಾರೆ ಅನ್ನೋ ತರ ಫೀಲಿಂಗ್ ಇದೆ. ಬಟ್ ಎಲ್ಲಾನು ಒಂಚೂರು ರಿಂಕಲ್ಸ್ ಇಲ್ಲ. ಹೌದು, ಇದು ಬಟ್ಟೆನೆ ಬರೀ 1 ಮೀಟರ್ ಬಂದು 1200 ರೂಪಾಯಿ ಒಂದು ಬರೀ ಒಂದು ಇದಕ್ಕೆ ಬಂದಿರೋದು ಬರೀ ಬಟ್ಟೆಗೆ. ಹೌದೌದು, ಯಾಕಂದ್ರೆ ಈಗ ಹಾಫ್ ವೈಟ್ ಮೌಂಟ್ ಹಾಕಕ್ ಬರುತ್ತಾ ಅಂದ್ರೆ ಬರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಲ್ಲಾರು ಸನ್ಬೋರ್ಡ್ ಹಾಕ್ತಾರೆ ಕೆಲವೊಬ್ರು. ನಾವು ಸನ್ಬೋರ್ಡ್ ಬೇಡ ಅಂತ ಹೇಳ್ಬಿಟ್ಟು ಇದು ಉಳಿಲಿ ರಾಸಿಲ್ಕಲ್ವ ಪೇಂಟಿಂಗ್ ಅಷ್ಟು ಕೊಟ್ಟು ಕಾಸ್ಟ್ಲಿ ತಂದಿರ್ತಾರೆ ಅಂದ್ರೆ ಇದಕ್ಕೆ ಯಾಕ ಅಂತ ಹೇಳ್ಬಿಟ್ಟು ನಾವು ಹುಡುಕಿ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆನೆ ತಗೊಂಬಂದು ಮಾಡಿರೋದು. ಹೌದು, ಅಂದ್ರೆ 2 ದಿವಸ ಅಂತಂದ್ರೆ ಈಗ ಫ್ರೇಮ್ಗೆಲ್ಲ ಟೈಮ್ ತಗೊಳುತ್ತೆ. ಕಸ್ಟಮರ್ ಹತ್ರ ನಾನು ತಗೊಂಡಿದ್ದ ಟೈಮೇ 1 ವಾರ. ಕಸ್ಟಮರ್ ಹೇಳಿದ್ದು ನೀವು 1 ವಾರ ಅಲ್ಲ, ಇನ್ನು 15 ದಿವಸ ಬೇಕಾದ್ರೆ ತಗೊಂಡ್ಬಿಡಿ. ನನಗೆ ಯಾರೋ ಬಂದ್ರು ಕೂಡ ಯಾರೋ ಮನೆಗೆ ಯಾರೋ ಬಂದ್ರು ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ಬೇಕು ಅನ್ನೋ ತರ ಅವ್ರು ಹೇಳಿದ್ದು. ಅದ್ರ ತಕ್ಕಂತೆ ನನಗೆ ಓಕೆ ಆದ್ರೆ ಕಸ್ಟಮರ್ಗೆ ಓಕೆ ಆದಂಗೆ. ಯಾಕಂದ್ರೆ ನನಗೆ ಕೆಲಸ ಗೊತ್ತಿಲ್ಲ, ನನಗೆ ಸರಿ ಅನ್ಸಿಲ್ಲ ಅಂತಂದ್ರೆ ಕಸ್ಟಮರ್ ಓಕೆ ಆಗಕ್ಕಾಗಲ್ಲ. ಸಿಂಥೆಟಿಕ್ ಹೆಂಗಂದ್ರೆ ಬಟ್ ಏನಂದ್ರೆ ಸಿಂಥೆಟಿಕ್ ಬರುತ್ತೆ. ಏನದು ಸಿಂಥೆಟಿಕ್ ಅಲ್ಲಿ ಮಾಡಿದ್ರೆ 1 ದಿವಸಲ್ಲೇ ಕೊಟ್ಬಿಡ್ಬೋದು. ಮಾಡಕ್ ಕುತ್ಕೊಂಡ್ರೆ ಫ್ರೇಮ್ ಏನು ಇದಾವೆ, 4 ಇಂಚ್ 5 ಇಂಚ್ವರೆಗೂ 6 ಇಂಚ್ವರೆಗೂ ಫ್ರೇಮ್ಗಳು ಇದಾವೆ. ಬಟ್ ಏನಾಗತ್ತಂದ್ರೆ ಮಾಡ್ಬೋದು, ಬಟ್ ಫಿನಿಶಿಂಗ್ ಅನ್ನು ಕೂಡ ಬರುತ್ತೆ, ಇಲ್ಲ ಅಂತಲ್ಲ, ಡಿಸೈನ್ಗೂ ಬರುತ್ತೆ. ಬಟ್ ಇದ್ರ ಲೈಫು ಈ ತರ ಸ್ವಂತ ಮನೆ ಇರೋರೆಲ್ಲ ಲೈಫ್ ಅಲ್ಲಿ ನೋಡ್ತಾರೆ, ಆಮೇಲೆ ಕ್ವಾಲಿಟಿ ನೋಡ್ತಾರೆ. ಇದೆಲ್ಲ ರೋಸ್ ಟೀಕ್ ವುಡ್ ಎಲ್ಲ ಇರೋದ್ರಿಂದ ಒಳ್ಳೆ ಲೈಫ್ ಇರುತ್ತೆ. ಈಗ ಅಕಸ್ಮಾತ್ ನನಗೆ ಬೇಡ, ನೆಕ್ಸ್ಟ್ ಇದ್ರ ಫ್ರೇಮ್ ನಾನು ಯಾರಿಗೂ ಕೊಟ್ಬಿಡ್ತೀನಿ ಆದ್ರೂ ಒಳ್ಳೆ ರೇಟಿಗೆ ಹೋಗುತ್ತೆ. ಆತರ ವುಡ್ ಅಂದ್ರೆ ಪೇಂಟಿಂಗ್ನು ಕೂಡ ಈಗ 1 ಲಕ್ಷ ಅದತ್ರ 1,30,000 ರೂಪಾಯಿ ಬರೀ ಪೇಂಟಿಂಗ್ಸೇ ಇದೆ. ಅದಕ್ಕೆ ಇದನ್ನ ನಾನು ಕರೆಕ್ಟಾಗಿ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಅದು ದುಡ್ಡು. ಹೌದು, ಅವ್ರು ಹೇಳಿದ್ದು ಎಲ್ಲೇ ಔಟ್ ಸೈಡ್ ಇಂದ ತಂದಿರೋ ಪೇಂಟಿಂಗು. ಬಟ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ನನಗೆ ಪೇಂಟಿಂಗ್ ನೋಡಿದ್ರೆ ಲುಕ್ ಆಗಿರ್ಬೇಕು ಅಂತ ಹೇಳಿದಾಗ ಸರಿ, ಅವ್ರ ಆಸೆನ ನಾವು ಕರೆಕ್ಟಾಗಿ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದು. ಇದು ಅಡ್ರೆಸ್ ಎಲ್ಲಿ ಸರ್ ಬರೋದು? ಇದು ಶೇಷಾದ್ರಿಪುರಂ, 2nd ಮೇನ್ ರೋಡು, ಮುಳ್ಕಂಠಮ್ಮ ದೇವಸ್ಥಾನ, ಬಾಲಾಜಿ ಮೊಬೈಲ್ ಅಪೋಸಿಟ್. ನಂದು 2nd ಮೇನ್ ರೋಡ್ ಅಲ್ಲಿ ಕಾರ್ನರ್ ಇರೋದು, ಸ್ವರ್ಗ ಆರ್ಟ್ ಫ್ರೇಮಿಂಗ್ ಅಂತ ಹೇಳಿ. ಇದು ಸುಮಾರು ದಿವಸದಿಂದ ನಮ್ದು ಇಲ್ಲೇ ಇದೆ ಅಂಗಡಿನ. ಗೂಗಲ್ ಅಲ್ಲಿ ಸಿಗುತ್ತಾ ನಿಮ್ಮ ಅಂಗಡಿ? ನೋಡ್ಕೊಂಡು ಬರಬೇಕು. ಹೌದು, ಇದು ಗೂಗಲ್ ಅಲ್ಲಿ ನಂದು ಏನಿದೆ ಅಲ್ಲ, ನಂದು ಈ ಅಂಗಡಿ ಅಡ್ರೆಸ್ ಹಾಕಿದ್ರೆ ಸಾಕು, ಆಮೇಲೆ ಗೂಗಲ್ ಅಲ್ಲೆಲ್ಲ ಸಿಗತ್ತೆ. ಅಂಗಡಿ ಹೆಸರೇನು ಸರ್ ನಿಮ್ದು? ನಮ್ದು ಸ್ವರ್ಗ ಆರ್ಟ್ ಫ್ರೇಮಿಂಗ್ ಅಂತ ಹೇಳಿ ಈಗ ಗೂಗಲ್ ಅಲ್ಲಿ ಸಿಗುತ್ತೆ. ಇದೇ ಗೂಗಲ್ ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರು ಕೂಡ ಸೇಮ್ ಸ್ವರ್ಗ ಆರ್ಟ್ ಫ್ರೇಮಿಂಗ್ ಅಂತಾನೆ ಕೂಡ ಯೂಟ್ಯೂಬ್ ಅಲ್ಲಿ ಇದೆ, ನೀವು ನೋಡ್ಕೋಬಹುದು.